ಚಿಕ್ಕ ರೋಡೆಲ್ಲ ಇಟ್ಟರೆ ಹೆಂಗೂರು ಗೊತ್ತಾಗುತ್ತೆ ಈಗ. ಆಹಾ, ಏನೋ ರೋಡ್ಗಳಿದು. ಹೇಳ್ತಿದ್ದೆ. ಸೊ ನಿಮಗೆ ಬೇಕಾ ಅಷ್ಟೊಂದು ದೊಡ್ಡ ಗಾಡಿ ಅಂತ ಅನ್ಸುತ್ತೆ. ಪ್ಲಸ್ ಈ ಗಾಡಿಯಲ್ಲಿ ಬೆಜ್ಜನ್ ಪವರ್ ಇದೆ ಗುರು. ತುಂಬ ಜನ ಅನ್ಕೊಂತಾರೆ 250cc ಹಳೆ ಗಾಡಿ ಅದು ಇದು, ಮೆಚ್ತಾರೆ ಕೂಡ ಈ ಗಾಡಿನ, ಒಳ್ಳೆ ಗಾಡಿ ಅಂತ ಮೆಚ್ತಾರೆ. ಬಟ್ ದೇ ನೋ ಇಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಇಟ್ಸ್ ಎ ಗುಡ್ ಬೈಕ್. ಇದ್ರ ಪರ್ಫಾರ್ಮೆನ್ಸು, ಇದ್ರ ಹ್ಯಾಂಡ್ಲಿಂಗ್ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತೇ ಇಲ್ಲ. ಆಹಾ, ಯಾವುದು ಆಫ್ರಿಕಾ ಟೀನು 250 ಎಲ್ಲ ಮಾಡ್ತೈತೆ. ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಫ್ರಿಕಾ ಟ್ಯೂನಲ್ಲಿ ಆಗಿದ್ರೆ ನಾನು ಇದೇ ರೋಡಲ್ಲಿ 70-80 ಹೋಗ್ತಿದ್ದೆ. ಇದರಲ್ಲಿ ಹಂಗೆಲ್ಲ ಹೋಗ್ಬಿಟ್ರೆ ಅಯ್ಯಯ್ಯೋ ಅಷ್ಟೇ. ಆಮೇಲೆ ಗಾಡಿ ಚೆನ್ನಾಗೇ ಇರುತ್ತೆ, ನಾನು ಬಿದ್ದುಬಿಟ್ಟು ಏನೋ ಒಂದು ಮೂಳೆ ಮುರ್ಕೊಂಡ್ಬಿಡ್ತೀನಿ ಅಷ್ಟೇ. ಈಗ ಏನೋ ಇದು ಅಮ್ಮ. ಅದು ನನ್ನ ಪಾಯಿಂಟ್ ಆಫ್ ವ್ಯೂ, ಫಸ್ಟ್ ಪಾಯಿಂಟ್ ಆಫ್ ವ್ಯೂ. ಅದೇ ಏನಕ್ಕೆ ಎಷ್ಟು ಪವರ್ ಸಾಕಲ್ವಾ ಅಂತ. ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ, ನಿನ್ನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ಇರುತ್ತೆ. ಬಟ್ ನಾನು ಅದು ಕೇರ್ ಮಾಡೋದಿಲ್ಲ, ದುಡ್ಡು ಬಗ್ಗೆ ಆ್ಯಕ್ಚುಲಿ ಜಾಸ್ತಿ ಕೇರ್ ಮಾಡ್ದು. ಅಣ್ಣ ನಿಲ್ಸೇ ಬಿಟ್ಟ, ಡರ್ಟಿ ರೋಡು ನಿಂತೋಯ್ತು ಅಣ್ಣನ ಜೊತೆ. ರದ್ದಮ್ 10 ಕಿಲೋಮೀಟರ್ಸ್ ಚಲೋ ಬೇಬಿ. ಸೊ ಏನಾಗ್ತದೆ, ಇದಕ್ಕಿಂತ ಪವರ್ ಬೇಕಾ, ಬ್ರೇಡ್ ಮಾಡಬೇಕಾ ಅಂತ ನನಗೆ ಯಾವಾಗಲೂ ಇರುತ್ತೆ. ಬಟ್ ಒಂದಂತೂ 100% ಶ್ಯೂರ್, ನಾನು ಟೂರಿಂಗ್ಗೆ ನಾನು ಇದೇ ಬೈಕ್ ಯೂಸ್ ಮಾಡ್ತೀನಿ ಮೈ ಲೈಫ್ ಲಾಂಗ್. ಈ ಬೈಕು ಎಷ್ಟು ದಿವಸ ಜೀವಂತವಾಗಿರುತ್ತೋ ಅಷ್ಟು ದಿವಸ ನಾನು ಈ ಬೈಕೇ ಯೂಸ್ ಮಾಡ್ತೀನಿ ಟೂರಿಂಗಿಗೆ. ಅದು ಯಾವುದೇ ಟ್ರಿಪ್ ಆಗಲಿ, ಇಟ್ ಮೈ ಬಿ ಇವನ್ ಲದಾಖ್, ಇಟ್ ಮೈ ಬಿ ಔಟ್ ಆಫ್ ಇಂಡಿಯಾ, ಇಟ್ ಮೈ ಬಿ ವರ್ಲ್ಡ್ ಟೂರ್, ಐ ಡೋಂಟ್ ಕೇರ್. ಮುಂದೆ ಏನು ಪ್ಲ್ಯಾನು ಏನಂತ ಏನೂ ಗೊತ್ತಿಲ್ಲ. ಸೊ ಅದೇನೇ ಪ್ಲ್ಯಾನ್ ಆದರೂ ನಾನು ಇದೇ ಬೈಕ್ ಯೂಸ್ ಮಾಡ್ತೀನಿ ಫಾರ್ ಎ ಟ್ರಿಪ್ ಆರ್ ಎ ಟೂರ್ ಆರ್ ಎ ರೈಡ್ ಆರ್ ಎನಿಥಿಂಗ್. ಇದಂತೂ 100% ಶೋರ್. ನಾನು ತಗೊಂಡ್ರೆ ಒಂದು ಟ್ರ್ಯಾಕ್ ಬೈಕ್ ತೊಗೋಬೋದು ಫ್ಯೂಚರಲ್ಲಿ ಅಷ್ಟೇ. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಐ ವಿಲ್ ಬೈ ಆನ್ ಅಡ್ವೆಂಚರ್ ಇಲ್ಲ ಅವರು. ನಾನು ಇವಾಗ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಮನೆಗೆ ಹೋಗ್ಮೇಲೆ ಯೋಚಿಸ್ತೀನಿ, ನಮಗೆ ಬೇಕಾ ಟ್ರ್ಯಾಕ್ ಬೇಕು, ಟ್ರ್ಯಾಕಿಗೆ ಯಾವನು ಅಷ್ಟೊಂದರಲ್ಲಿ ದುಡ್ಡು ಕೊಟ್ಟು ಹೋಗ್ತಾನೆ, ಸುಮ್ಮನೆ ಅಡ್ವೆಂಚರ್ ಬೈಕ್ ಇಸ್ಕೊಂಡು ಎಲ್ಲಾದ್ರೂ ಹೋಗೋಣ ಬೆಟ್ಟ ಗುಡ್ಡಗಳಿಗೆ ಅನ್ಸುತ್ತೆ. ಹಿಂಗೆ ಮೈಂಡ್ ಸೆಟ್ ಹೊರೋದು. ಹಾಗೆ ಏನು ಇರೋದಿಲ್ಲ ಗುರು. ಒಂದು ಸತಿ ಆ ಬೈಕ್ ನುಚ್ಚಿ ಬಂದ್ಬಿಡ್ತು ಅನ್ಕೊಳ್ಳಿ, ಒಂದು ಸತಿ ಆ ಬೈಕ್ ನುಚ್ಚಿ ಬಂದಮೇಲೆ ನಿಲ್ಸೋಕ್ಕಾಗೋದಿಲ್ಲ. ಮೈಂಡಲ್ಲಿ ಇದ್ದೇ ಇರುತ್ತೆ, ಆ ಬೈಕಾ ಈ ಬೈಕಾ, ಈ ಬೈಕಾ ಆ ಬೈಕಾ, ಎರಡು ಚೆನ್ನಾಗಿದ್ದಾವೆ, ಯಾವುದು ಎರಡು ತೊಗೊಂಡ್ಬಿಡೋಣ ಅನ್ಸುತ್ತೆ. ಅಫ್ಕೋರ್ಸ್ ತೊಗೊಂಡಿರೋರು ತುಂಬ ಜನ ಇದ್ದಾರೆ ಅಂದ್ಕೊಳ್ಳಿ. ಬಟ್ ನನಗೆ ಇನ್ನೂ ಒಂದು ತಲೆನೋವು ಏನಂದ್ರೆ, ಜಾಸ್ತಿ ಬೈಕ್ಸ್ ಇದ್ದರೆ ನನಗೆ ತಲೆನೋವು ಇನ್ನೂ ಯಾವ್ದು ಓಡಿಸೋಣ ಅಂತ. ಇದನ್ನು ನಡೆಸಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ದಂಗಾಗುತ್ತೆ, ಅದನ್ನು ನಡೆಸಿದ್ರೆ ಇದನ್ನ ನೆಗ್ಲೆಕ್ಟ್ ಮಾಡೋಂಗಾಗುತ್ತೆ. ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದೊಂದು ಪರ್ಪಸ್ಗೆ ಒಂದೊಂದು ಗಾಡಿ ಹಿಡ್ಕೊಂಡ್ರೆ ಅದು ದಟ್ ಈಸ್ ಒನ್ ಕ್ಯಾಟಗರಿ, ಅದು ಕೂಡ ಮಾಡ್ಬೋದು. ಬಟ್ ನನಗೆ ಎಂಥ ಬೈಕ್ ಇಷ್ಟ ಅಂದರೆ, ಚಲೋ ಇವಾಗ ನಾನು ಈ ಬೈಕ್ ತೊಗೊಂಡೋಗಿದ್ದೀನಿ ಅಂದ್ಕೊಳ್ಳಿ, ನೋಡಿ ಇವಾಗ ಈ 250 ಅರ್ನ ಸಿಟಿ ಬೈಕಾಗೂ ಯೂಸ್ ಮಾಡ್ಬೋದು, ಟ್ರಿಪ್ಗೂ ಯೂಸ್ ಮಾಡ್ಬಾರ್ದು, ಮಾರ್ನಿಂಗ್ ರೈಡ್ಸ್ಗೂ ಯೂಸ್ ಮಾಡ್ಬೋದು, ಲಾಂಗ್ ರೈಡ್ಗೂ ಯೂಸ್ ಮಾಡ್ಬೋದು. ಹೇಗಾದರೂ ಯೂಸ್ ಮಾಡ್ಕೊಳ್ಳಿ ನೀವು. ದಿಸ್ ವಿಲ್ ಬೇರ್ ಎನಿಥಿಂಗ್ ಎವ್ರಿಥಿಂಗ್. ಹಾಗೆ ನನಗೆ ಈ ಥರ ಬೈಕ್ಸೇ ಇಷ್ಟ, ವಿಚ್ ವಿಲ್ ಎಂಡ್ಯೂರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಹಾಗೆ ಸೊ ಅದೇ ಹೇಳಿಲ್ವಾ, ಲೈಫಲ್ಲಿದ್ದರೆ ಇನ್ನೊಂದು ಗಾಡಿ ಮೋಸ್ಟ್ಲಿ ತೊಗೊಂಡ್ರೆ ತೊಗೋಬೋದು ಅಷ್ಟೇ ನಾನು. ಇಟ್ ವಿಲ್ ಬಿ ಐದರ್ ಎ ಸೂಪರ್ ಸ್ಪೋರ್ಟ್, ಸಮಥಿಂಗ್ ಎ ಫ್ಲ್ಯಾಗ್ಶಿಪ್ ಸೂಪರ್ ಸ್ಪೋರ್ಟ್ ಫಾರ್ ಟ್ರ್ಯಾಕ್, ಆರ್ ಎ ಫ್ಲ್ಯಾಗ್ಶಿಪ್ ADV. ಎರಡರಲ್ಲಿ ಒಂದು ಗುರು, ಅದಂತೂ 100% ಶೋರು. ಎರಡರಲ್ಲಿ ಒಂದೇ ನಾನು ತೊಗೊಳ್ಳೋದು ಫ್ಯೂಚರಲ್ಲಿ ಗಾಡಿ. ಥಿಂಕ್ ಪ್ರಾಕ್ಟಿಕಲಿ ಅಷ್ಟೇ. ಇನ್ನೇ ಪ್ರಾಕ್ಟಿಕಲಿ ಅನ್ನೋದಕ್ಕಿಂತ ದಿಸ್ ಇಸ್ ಮೋರ್ ಟುವರ್ಡ್ಸ್ ಹಾರ್ಟ್. ಈ ಹಾರ್ಟ್ ಡಿಸಿಷನ್ ಅಂತಾರೆ ನೋಡಿ, ಮನಸ್ಸಿಂದ ಒಂದು ಏನು ಚಾಯ್ಸ್ ಮಾಡ್ಕೊತಾರೆ ನೋಡಿ ಬೈಕರ್ಸು, ಅದ್ರ ಪರ್ಸ್ಪೆಕ್ಟಿವ್ ಅಲ್ಲಾಗೂ ಹೇಳ್ತೀನಿ.
ಎಷ್ಟು ಜನಕ್ಕೆ ಭೇದ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ತುಂಬ ಜನ ದುಡ್ಡಿರೋರು 5, 6, 7 ಬೈಕ್ ಹಿಡ್ಕೊಂಡಿರ್ತಾರೆ, ಓಡಿಸೋದಿಲ್ಲ. ಅವ್ರಿಗೇನು ಅನ್ಸೋದೇ ಇಲ್ವ ಅಂತ ನಾನು. ಯಾಕಂದರೆ ಇವಾಗ ನೋಡಿ, ನಾನು ಈ ಬೈಕ್ ಇದೆ, ಒಂದು 4 ದಿವಸ ಓಡಿಸಿಲ್ಲ ಅಂದರೆ ನನಗೆ ಏನೋ ಲೈಫಲ್ಲಿ ಏನೋ ಕಳ್ಕೊಂಡ್ಬಿಟ್ಟಿದೇನೋ ಅನಿಸುತ್ತೆ. ಅವ್ರು ಅದು ಹೆಂಗೆ 5, 6 ಬೈಕ್ಸ್ ಹಿಡ್ಕೊಂಡು ಅದು ಹೆಂಗೆ ಓಡಿಸಿಲ್ದೆ ಇರ್ತಾರೋ, ಆ ಟೆಂಪ್ಟೇಷನ್ ಆಗಲಿ ಅಥವಾ ಬೈಕನ್ನ ನೆಗ್ಲೆಕ್ಟ್ ಮಾಡೋದಾಗಲಿ, ಅದು ಹೆಂಗೆ ಮಾಡ್ತಾರೆ ಅನ್ನೋದು. ಮತ್ತೆ ಸರ್ವಿಸ್ ಎಲ್ಲ ಕರೆಕ್ಟಾಗಿ ಮಾಡಿಸ್ತಾರೆ, ಅಷ್ಟು ಮಾಡಿಸಿದ್ರೆ ಸಾಕು. ಬೈಕ್ ಇಸ್ ಮೆಂಟ್ ಟು ಬಿ ರಿಡನ್. ನನ್ನ ಪ್ರಕಾರ ಬೈಕ್ ತೊಗೊಂಡಾದ್ಮೇಲೆ ಓಡಿಸ್ಬೇಕು. ಇಲ್ಲ ನಮ್ಮ ಮನೇಲಿ ಹಿಡ್ಕೊಂಡಿರ್ತೀನಿ, ಸಿಟಿಗೆ ಬಿಡಿ, ಇವಾಗ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬೋದು ಅಥವಾ ಮೈಲೇಜ್ ಅದು ಇದು ಅಂದ್ಕೊಂಡು ಯಾವುದೋ ಒಂದು ತೊಗೋಬೋದು. ಬಟ್ ಒಂದ್ಸತಿ ಈ ಥರ ಬೈಕ್ ತೊಗೊಂಡಾದ್ಮೇಲೆ ಓಡಿಸ್ಬೇಕು ಗುರು. ಮನೇಲಿ ಹಿಡ್ಕೊಂಡು ನಾನು ರೈಡ್ ಮಾಡಲ್ಲ, ನಾನು ಹಿಡ್ಕೊಂಡಿರ್ತೀನಿ ಚೆನ್ನಾಗಿ ಕಲೆಕ್ಷನ್ ಮಾಡ್ಕೊತೀನಿ ಅಂದರೆ ಇಟ್ ಈಸ್ ಮೆಂಟ್ ಟು ಬಿ ರಿಡನ್, ಇಟ್ ಈಸ್ ಮೆಂಟ್ ಫಾರ್ ಎಕ್ಸ್ಪೀರಿಯನ್ಸಿಂಗ್. ಇಲ್ಲ ಅಂದರೆ ನೀವು ಕಲ್ತ್ಕೊಳ್ಳೋಕೆ ಆಗೋದಿಲ್ಲ. ಇವಾಗ ನೋಡಿ 250R ನಾನು 6 ವರ್ಷದಿಂದ ಇದನ್ನೇ ಓಡಿಸ್ತಾ ಇದ್ದೀನಿ. ಬೇರೆ ಗಾಡಿ ಯಾವುದನ್ನು ಮುಟ್ಟಿಲ್ಲ ನಾನು ತಗೊಳ್ಳೋ ಇದು ಬಂದಿಲ್ಲ, ಮೈಂಡ್ಗೆ ಏನು ಬಂದೂ ಇಲ್ಲ ಈ ಗಾಡಿ ತೊಗೋಬೇಕು ಅಂತ. ಬಟ್ ನಾನು ಇನ್ನೂ ಈ ಗಾಡಿ ವರ್ಷಕ್ಕೂ ನನಗೇನೋ ಒಂದು ಕಲಿಸುತ್ತೆ ಇದು ಗಾಡಿ. ಸೊ ಫಸ್ಟ್ ಇಯರಲ್ಲಿ ನಾನು ತೊಗೊಂಡಾಗ ಗಾಡಿ ಓಡಿಸೋಕೆ ತೊಗೊಂಡಿರಲಿಲ್ಲ, ನಾನು ಗಾಡಿ ಓಡಿಸೋಕೆ ಕರೆಕ್ಟಾಗಿ ಬರ್ತಿರಲಿಲ್ಲ ನನಗೆ. ಈ ಗಾಡಿ ತೊಗೊಂಡೆ, ಈ ಗಾಡಿಯಲ್ಲೇ ನಾನು ಓಡಿಸೋದು ಕಲ್ತ್ಕೊಂಡಿದ್ದು. ದಟ್ ವಾಸ್ ಮೈ ಫಸ್ಟ್ ಇಯರಲ್ಲಿ ನನಗೆ ಏನು ಕಲ್ತ್ಕೋಬೇಕಂತ ಇದ್ದೆ, ಈ ಗಾಡಿ ತೊಗೊಂಡಾಗ ಗಾಡಿ ಹೆಂಗೆ ಮ್ಯಾನೇಜ್ ಮಾಡಬೇಕು, ಸಿಟಿಯಲ್ಲಿ ಕ್ಲಚ್ಚು ಆಕ್ಸಿಲರೇಟರ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು, ದಿಸ್ ವಾಸ್ ಮೈ ಫಸ್ಟ್ ಥಿಂಗ್. ಸೆಕೆಂಡ್ ಇಯರ್ ಈ ಗಾಡಿ ತೊಗೊಂಡಾಗ ಈ ವೆಯ್ಟ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನಿಸ್ತು. ನಾನು ಅವಾಗ ತುಂಬ ಸಣ್ಣ ಇದ್ದೆ. ಜಸ್ಟ್ ಥಿಂಕ್ ಮಾಡಿ, ಒಬ್ಬ 6 ಫೀಟ್ ಹುಡುಗ 52 kg ಇದ್ದರೆ ಹೆಂಗಿರ್ತಾನೆ ಅಂತ. ಈ ಫ್ಲ್ಯಾಗ್ ಹೋಸ್ಟ್ ಮಾಡೋಕ್ಕೆ ಸ್ಟಿಕ್ ಹಿಡ್ಕೊಂಡಿರ್ತಾರೆ ನೋಡಿ, ಉದ್ದಕ್ಕೆ ಒಂದು ಆ ಸ್ಟಿಕ್ ಥರ ಇದ್ದೆ ನಾನು. ನನ್ನ ತಲೆ ಮಾತ್ರ ದಪ್ಪಕ್ಕೈತೆ ಫ್ಲ್ಯಾಗ್ ಥರ, ಮಿಕ್ಕಿರೋ ಬಾಡಿ ಎಲ್ಲ ಸಣ್ಣಗೆ ಕಾಣಿಸುತ್ತೆ, ಹಂಗಿದ್ದೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಸ್ಟ್ರೆಂತ್ ಇರಬೇಕು, ಬಾಡಿ ಇರಬೇಕಂತ ಗೊತ್ತಾಯಿತು ಸ್ವಲ್ಪ. ಆಮೇಲೆ ಈ ಗಾಡಿಯಿಂದ ನನ್ನ ಲೈಫೇ ಚೇಂಜ್ ಆಗೋಯಿತು. ಆಮೇಲೆ ಜಂಕ್ ಫುಡ್ಡು, ಅದು ಇದು ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಬಿಟ್ಬಿಟ್ಟೆ. ಸೊ 4 ಇಯರ್ಸಿಂದ ನಾನು ಕೂಲ್ ಡ್ರಿಂಕ್ಸ್ ಕುಡ್ದಿಲ್ಲ, ಜಂಕ್ ಫುಡ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ, ಏನೂ ಇಲ್ಲ. ಸೊ ಅದಾದ್ಮೇಲಿಂದ ಸ್ವಲ್ಪ ಡಯಟು, ವರ್ಕೌಟು, ಸ್ಟ್ರೆಂತ್ ಬಿಲ್ಡಿಂಗು ಅದು ಇದು ಅಂದ್ಕೊಂಡು ಕನ್ಸ್ಟ್ರಕ್ಷನ್ ಆಗ್ತದೆ. ಬರಬಾರ್ದ ಏನು ಬರ್ಬೋತಾನೆ ಈ ರೋಡಲ್ಲಿ ಈ ಬೈಕಿಂದ ನಾನು ಅದೇ ಚೇಂಜ್ ಆಗೋಯಿತು, ಬಿಲ್ಡು, ಸ್ಟ್ರೆಂತು ಅದು ಇದು ಅಂದ್ಕೊಂಡು. ಸೊ ನಾವು ಐ ಆಮ್ 6 feet 75 kilos ಸದ್ಯಕ್ಕೆ. ಸೊ ಇವಾಗ ನಾನು ಈ ಬೈಕು ಆರಾಮಾಗಿ ಮೆನ್ಯೂವರ್ ಮಾಡ್ತೀನಿ, ಸ್ಟ್ರೆಂತ್ ಇದೆ. 3rd ಇಯರಲ್ಲಿ ನಾನು ಕಲಿತಿದ್ದು ರೇವ್ ಮ್ಯಾಚಿಂಗ್. ತುಂಬ ಇಂಪಾರ್ಟೆಂಟು ರೇವ್ ಮ್ಯಾಚಿಂಗು. ನೀವು ಯಾಕಂದರೆ ಈ ಗಾಡಿಯಲ್ಲಿ ಅಷ್ಟೊಂದು ಟಾರ್ಕ್ ಇಲ್ಲ, ಲೋ ಡೌನು. ಸೊ ನೀವು ಯಾವಾಗಲೂ ಒಂದು ಸ್ವಲ್ಪ ಹೈ ರೇವಲ್ಲೇ ಇರಬೇಕು. ರೇವ್ ಮ್ಯಾಚಿಂಗ್ ಕಲ್ತಿಲ್ಲ ಅಂದರೆ ಈ ಗಾಡಿಯಲ್ಲಿ ಟ್ರಾಫಿಕಲ್ಲಿ ತುಂಬ ಕಷ್ಟ ಆಗುತ್ತೆ, ಓವರ್ಟೇಕ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ನೋಡಿ ಇವಾಗ 4000 RPM 6th ಗೇರು ಫುಲ್ ಟಾಟಾ ಕೊಡ್ತೀನಿ, ನುಗ್ಗೋದೇ ಇಲ್ಲ ಗಾಡಿ. ಹಾಗೆ ನೋಡಿಕೊಂಡು ಆರಾಮಾಗಿ ಕಲ್ತ್ಕೋಬೇಕು ರೇವ್ ಮ್ಯಾಚಿಂಗು. ಇವಾಗ ನೋಡಿ 6th ಗೇರಲ್ಲಿ ಹಂಗೆ ಹೇಳಿದ್ನಾ, ನೋಡಿ 5th ಗೇರು ಇವಾಗ ಹೇಳಿದ್ರೆ ಇದ್ರ ಪಿಕಪ್ ಬೇರೆ. ಬಟ್ ಒಂದೊಂದು ಗೇರ್ ಡೌನ್ಗೂ ನೋಡಿ 70 ಇದೆಯಾ, ನಾನು 70ಅಲ್ಲಿ ಕರೆಕ್ಟ್ ಪಿಕಪ್ ಬರಬೇಕು ಅಂದರೆ ನಾನು 6th ಇಂದ 4th ಹೋಗ್ಬೇಕು. ನಾರ್ಮಲ್ ಸ್ಪೀಡಲ್ಲಿ ಓವರ್ಟೇಕ್ ಮಾಡ್ಬೇಕಂದ್ರೆ, ಇಲ್ಲ ನಾನು ಟಕ್ ಅಂತ ಓವರ್ಟೇಕ್ ಮಾಡ್ಬೇಕಂದ್ರೆ 6th ಇಂದ 3rd ಹೋಗ್ಬೇಕು. ಸೊ ರೇವ್ ಮ್ಯಾಚ್ ಕಲ್ತ್ಕೋಬೇಕು. ಸೊ ದಿಸ್ ಇಸ್ ದ 3rd ಥಿಂಗ್ ವಾಟ್ ಐ ಲರ್ನ್ಡ್ ಇನ್ ಮೈ 3rd ಇಯರ್ ಆಫ್ ಓನಿಂಗ್ ದಿಸ್ ಬೈಕ್. 4th ಇಯರ್ಗೆ ಬರೋ ಅಷ್ಟರಲ್ಲಿ ಕ್ಲಚ್ಲೆಸ್ ಅಪ್ ಶಿಫ್ಟಿಂಗ್ ಆ್ಯಂಡ್ ಡೌನ್ ಶಿಫ್ಟಿಂಗ್ ಕಲ್ತ್ಕೊಂಡೆ. ಸೊ ಇದೇನಿದೆ ಕ್ಲಚ್ಲೆಸ್ ಅಪ್ ಶಿಫ್ಟಿಂಗ್, ಡೌನ್ ಶಿಫ್ಟಿಂಗ್, ರೇವ್ ಮ್ಯಾಚಿಂಗು, ಇವೆಲ್ಲ ಸೈಮಲ್ಟೇನಿಯಸ್ ಆಗಿ ಒಂದೊಂದೇ ಪಿಕಪ್ ಮಾಡ್ಕೊಂಡು. ಸೊ ಫಸ್ಟ್ ಇಯರಲ್ಲಿ 1, 2, ಸೆಕೆಂಡ್ ಇಯರಲ್ಲಿ 2, 3, 3rd ಇಯರಲ್ಲಿ 3, 4 ಈ ಥರ ಟಾಪಿಕ್ ವೈಸ್ ಒಂದೊಂದೇ ತಗೊಂಡು 1, 2, 2, 3, 3, 4 ಆ ಥರ ಕಲ್ತ್ಕೊಂಡು ಬಂದೆ. ಸೊ 4th ಇಯರಲ್ಲಿ ನಾನು ಏನು ಹೇಳಿದೆ, ಕ್ಲಚ್ಲೆಸ್ ಅಪ್ ಶಿಫ್ಟಿಂಗು, ಡೌನ್ ಶಿಫ್ಟಿಂಗು ಇದು ಕಲ್ತಿದ್ದು ನಾನು. ಇಷ್ಟೊತ್ತಿಗೆ 4th ಇಯರ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಬಂದಿತ್ತು. ಸೊ ಇಂಜಿನ್ ಬಗ್ಗೆ ಸ್ವಲ್ಪ ಮಾಹಿತಿಯೂ ಇತ್ತು, ಹೆಂಗೆ ವರ್ಕ್ ಆಗುತ್ತೆ.
ಹಂಗೆ ಹಿಂಗೆ ಅಂತ. ಸೊ ಐ ಲರ್ನ್ಡ್ ಇಟ್ ಪರ್ಫೆಕ್ಟ್ಲಿ 4th ಇಯರ್ ಅಷ್ಟೊತ್ತಿಗೆ. 5th ಇಯರ್ ಎಂಡಿಂಗ್ ಅಷ್ಟರಲ್ಲಿ ನಾನು ಏನು ಕಲ್ತಿದ್ದೆ ಅಂದರೆ ಹೌ ಟು ಮೆನ್ಯೂ ದಿಸ್ ಬೈಕ್ ಇನ್ ಎ ಕಾರ್ನರಿಂಗ್ ಆಗಲಿ ಅಥವಾ ಈ ಬಿಟ್ಸ್ ಆ್ಯಂಡ್ ಪೀಸಸ್ ಏನೇನಿದೆ ಹೆಂಗೆ ಓಡಿಸಿದ್ರೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ. ಸೊ 5th ಇಯರಲ್ಲಿ ಹಂಗೆ ಈ ಡೈನಾಮಿಕ್ಸ್ ಏನಿದೆ ಅದನ್ನು ಕಲ್ತ್ಕೊಂಡಿದ್ದೆ ನಾನು 5th ಇಯರಲ್ಲಿ. ಗಾಡಿ ಡೈಮೆನ್ಷನ್ಸು, ಆಮೇಲೆ ಸಣ್ಣ ಪುಟ್ಟ ಏನೇನಿದೆ, ನಾನು ಹೆಂಗೆ ಕುತ್ಕೋಬೇಕು, ಪೋಸ್ಚರು, ನಾನು ಲೆಗ್ ಪೊಸಿಷನ್ ಏನಿರಬೇಕು, ಇದೆಲ್ಲ ಕಲ್ತ್ಕೊಂಡಿದ್ದು ನಾನು. ಎಲ್ಲ ಒಂದು ಈ ಸಣ್ಣದು ಏನೇನಿದೆ ಇಂಪರ್ಫೆಕ್ಷನ್ಸು ಇದೆಲ್ಲ ಪರ್ಫೆಕ್ಟ್ ಮಾಡಿಕೊಂಡೆ 5th ಇಯರಲ್ಲಿ. ದಿಸ್ ಈಸ್ 6th ಇಯರ್. 6th ಇಯರಲ್ಲಿ ನಾನು ಕಲಿತಿರೋದು ಮಿನಿಮಮ್ ಬ್ರೇಕಿಂಗ್ ಏನಂದರೆ ನೀವು ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ಬ್ರೇಕಿಂಗ್ ಆದಷ್ಟು ಕಮ್ಮಿ ಮಾಡಬೇಕು. ಐದರ್ ಇನ್ ಸಿಟಿ ಆರ್ ಹೈವೇ ಎಲ್ಲಾದ್ರಾಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿಬಿಟ್ಟು ಬ್ರೇಕ್ಸ್ನ ಜಾಸ್ತಿ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ಆಮೇಲೆ ಸ್ಮೂತಾಗಿ ಆಕ್ಸಿಲರೇಟ್ ಮಾಡೋದು. ಸ್ವಲ್ಪ ಜನ ಇರ್ತಾರೆ ಡೌನ್ ಶಿಫ್ಟ್ ಮಾಡಿಬಿಟ್ಟು ಜಿಂಗ್ ಅಂತ ಇಳಿತಾರೆ, ಆ ಥರ ಇಳಿಬಾರ್ದು. ಡೌನ್ ಶಿಫ್ಟ್ ಮಾಡಿಬಿಟ್ಟು ನಿಧಾನಕ್ಕೆ ಪಿಕಪ್ಪು, ಆಮೇಲೆ ನಿಧಾನಕ್ಕೆ ಸ್ಟಾಪು, ಹೆಂಗೆ ಬ್ರೇಕ್ ಹೊಡಿಬೇಕು, ಯಾವ ಕೇಸಲ್ಲಿ ಹೆಂಗೆ ಅಂತ. ಯಾರು ನೋಡ್ತಾವ್ರಲ್ಲ ಕಾರಿಂದ. ಇಷ್ಟು ಚಿಕ್ಕ ರೋಡಲ್ಲಿ ಹೆಂಗರು ಬಸ್ಗಳು ಓಡಿಸೋದು, ಯಪ್ಪ ದೇವ್ರೆ. ಹೀಗೆ ದಿಸ್ ಈಸ್ ಮೈ ಎಂಟೈರ್ ಪ್ರಾಸೆಸ್ ಆಫ್ ಓನಿಂಗ್ ಮೈ 250 ಇಯರ್ ಇನ್ 6th ಇಯರ್. ಈ ಜೂನ್ಗೆ 6 ಇಯರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ನಾನು ಓನರ್ಶಿಪ್ ಕೂಡ. ಆ್ಯಂಡ್ ಈ ಜೂನ್ಗೆ ದಿಸ್ ಬೈಕ್ ವಿಲ್ ಕಂಪ್ಲೀಟ್ 12 ಇಯರ್ಸ್. ಥಿಂಕ್ ಮಾಡಿದ್ರೆ ಇನ್ನೂ ಯಾವಾಗ ನೆನ್ನೆನ ಮೊನ್ನಂಗೆ ತೊಗೊಂಡಂಗೆ ಐತೆ ಗುರು ಇನ್ನೂ ಈ ಗಾಡಿನ.